ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಶೀಘ್ರದಲ್ಲೇ ಭಾರತೀಯ ಸೇನೆಗೆ ಮತ್ತಷ್ಟು S-400ಗಳು ಸೇರ್ಪಡೆ ಆಗ್ತಾ ಇವೆ. ಮುಂದಿನ ವಾರನೇ ರಷ್ಯಾಗೆ NSA ಅಜಿತ್ ದೋವಲ್ ಭೇಟಿ ಕೊಡ್ತಾ ಇದ್ದಾರೆ. ಹೀಗಾಗಿ ಶೀಘ್ರದಲ್ಲೇ ಭಾರತೀಯ ಸೇನೆಗೆ ಮತ್ತಷ್ಟು S-400 ಸೇರ್ಪಡೆ ಆಗೋದು. S-400 ಅಂದ್ರೆ ನಮಗೆ ಸುದರ್ಶನ ಚಕ್ರ ಇದ್ದಂತೆ. ಈ S-400 ಪೂರೈಕೆ ಮಾಡಬೇಕು ಅಂತ ಮನವಿ ಸಲ್ಲಿಕೆ ಮಾಡಲಿದ್ದಾರೆ ಅಜಿತ್ ದೋವಲ್ ಅವರು. ರಷ್ಯಾ ಜೊತೆ ಮಾತುಕತೆ ನಡೆಸ್ತಾರೆ ಅಜಿತ್ ದೋವಲ್. 300ಕ್ಕೂ ಹೆಚ್ಚು ಪಾಕ್ ಡ್ರೋನ್ ಹೊಡೆದುರುಳಿಸಿರುವಂತಹ S-400 ಇದು. ಹೀಗಾಗಿ ಪಾಕ್ನ ನ್ಯೂಕ್ಲಿಯರ್ ಸಾಮರ್ಥ್ಯದ ಶಾಹೀನ್ ಕ್ಷಿಪಣಿ ಕೂಡ ಈಗಾಗಲೇ ಧ್ವಂಸ ಆಗಿರೋದ್ರಿಂದ ಈ S-400 ಅನ್ನ ಮತ್ತಷ್ಟು ಪೂರೈಕೆ ಮಾಡಿಕೊಳ್ಬೇಕು ಅಥವಾ ನಮ್ಮ ಕಡೆ ಆಮದು ಮಾಡಿಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ಸೇನೆಗೆ ಸಂಬಂಧಪಟ್ಟಂತೆ ಸೇನೆಯನ್ನು ಬಲಪಡಿಸೋದಕ್ಕೆ ಬೇಕಾಗಿರುವಂಥ ಕೆಲಸವನ್ನು ಈಗ ರಕ್ಷಣಾ ಇಲಾಖೆ ಮಾಡ್ತಾ ಇದೆ. ರಷ್ಯಾ ನಿರ್ಮಿತ S-400 ಸಿಸ್ಟಮ್ನಿಂದಾನೇ ಪಾಕ್ ಡ್ರೋನ್ಗಳು ಧ್ವಂಸ ಆಗಿತ್ತು. ಆ ಕಡೆಯಿಂದ ಎಷ್ಟೇ ಡ್ರೋನ್ಗಳು ಬಂದರೂ ಕೂಡ ಅವುಗಳನ್ನು ಹೊಡೆದುರುಳಿಸುವಂಥ ಕೆಲಸವನ್ನು ಮಾಡಿದ್ದೇ ಈ S-400. ಹಾಗಾಗಿ ನಾವೆಲ್ಲರೂ ಕೂಡ ಸುರಕ್ಷಿತವಾಗಿದ್ದೇವೆ. ಸೇನೆಯವರೀಗ ಬದುಕೊಂಡಿದ್ದಾರೆ ಅಂದರೆ ಈ S-400 ಬಳಕೆ ಮಾಡಿಕೊಂಡು ಪಾಕಿಸ್ತಾನದಿಂದ ಬಂದಂಥ ಡ್ರೋನ್ಗಳನ್ನು ಹೊಡೆದುರುಳಿಸಿ ಅಲ್ಲಿ ನಮ್ಮ ಸೇನಾ ವಾಯುನೆಲೆಗಳನ್ನು ರಕ್ಷಣೆ ಮಾಡಿಕೊಳ್ಳೋದ್ರ ಮೂಲಕ ದೇಶದ ಒಳಗಿರುವಂಥ ಜನರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಸೇನೆ ಮಾಡ್ತು. ಹಾಗಾಗಿ ಸೇನೆಗೆ ಮತ್ತಷ್ಟು ಬಲ ತುಂಬುವಂಥ ನಿಟ್ಟಿನಲ್ಲಿ ಸೇನೆಗೆ ಬೇಕಾಗಿರುವಂಥ ಅಸ್ತ್ರಗಳನ್ನು ಇರ್ಬೋದು ಅಥವಾ ವೆಪನ್ಸನ್ನು ಕೊಡ್ತೀವಿ ಅಂತ ಈಗಾಗಲೇ ರಕ್ಷಣಾ ಇಲಾಖೆ ಕೇಂದ್ರ ಹೇಳಿತ್ತು. ಹಾಗಾಗಿ ಅದರ ಪ್ರಕಾರ ಈಗ S-400 ಮತ್ತಷ್ಟು ಪೂರೈಸಿ ಅನ್ನುವಂಥ ನಿಟ್ಟಿನಲ್ಲಿ ಅಜಿತ್ ದೋವಲ್ ಅವರು ರಷ್ಯಾದ ಜೊತೆಗೆ ಒಂದು ಮಾತುಕತೆಯನ್ನು ನಡೆಸಲಿದ್ದಾರಂತೆ. ಹಾಗಾಗಿ ಶೀಘ್ರದಲ್ಲೇ ಮತ್ತಷ್ಟು S-400 ನಮ್ಮ ಭಾರತದ ಬತ್ತಳಿಕೆಗೆ ಬಂದು ಸೇರ್ತವೆ. ನೋಡಿ, S-400 ಅಂತ ಬಂದಾಗ ಇದನ್ನ ಸುದರ್ಶನ ಚಕ್ರ ಅಂತಾನೆ ಬಣ್ಣಿಸಲಾಗುತ್ತೆ. ಈ ಕಾರಣ ಪಾಕಿಸ್ತಾನದ ಕಡೆಯಿಂದ ಬಂದಂತ ಎಲ್ಲಾ ಡ್ರೋನ್ಗಳನ್ನು ಕೂಡ ಹೊಡೆದುರುಳಿಸಿದ್ದು ಇದೇ S-400.